ಹಾಯ್ ನಮಸ್ಕಾರ, ನಾನು ನಿಮ್ಮ ಆರ್ ಎಮ್ ಸಿ ಕನ್ನಡಿಗ ಮಾತಾಡ್ತಾ ಇರೋದು. ನಿನ್ನೆ ಸುದೀಪ್ ಸರ್ ಪ್ರೋಗ್ರಾಮ್ ಎಂಡಿಂಗ್ ಮುಗಿಸಿದ ಮೇಲೆ ಮತ್ತೆ ಮನೆದು ಕ್ಲಿಪ್ಪಿಂಗ್ಸ್ ಹಾಕ್ತಾರೆ. ಯಾವತ್ತೂ ಆ ಥರ ಮತ್ತೆ ಸುದೀಪ್ ಸರ್ ಎಂಡ್ ಮಾಡಿದ್ಮೇಲೆ ಮತ್ತೆ ಮನೆ ಕ್ಲಿಪ್ಪಿಂಗ್ಸ್ ಯಾವತ್ತೂ ಹಾಕಿಲ್ಲ. ಸೊ ನಿನ್ನೆ ಹಾಕಿದ್ರು. ಹಾಕಿದ ಮೇಲೆ ಇಲ್ಲಿ ಮತ್ತೆ ಕಾವಿಂದು ಮಾತುಕತೆ ಸ್ಟಾರ್ಟ್ ಆಗುತ್ತೆ. ಗುಡ್ ನೈಟು, ಅದೇನು ದೊಡ್ಡ ವಿಚಾರ ಅಲ್ಲ, ಗುಡ್ ನೈಟು ಆ ಥರ ಈ ಥರ ಅಂದ್ಕೊಂಡು. ಆದರೆ ಇಷ್ಟು ದಿನ ಇಲ್ಲದೇ ಇರುವಂಥ ಕಾವ್ಯ ನಿನ್ನೆ ಕಾಣಿಸ್ತಾಳೆ ಎಲ್ರಿಗೂ. ನಾನು ಕಿರ್ಚ್ಬಿಡ್ತೀನಿ ಗಿಲ್ಲಿ, ಆ ಥರ ಗಿಲ್ಲಿ ಈ ಥರ ಗಿಲ್ಲಿ ಅಂತ. ಸೊ ನೋಡೋರಿಗೆಲ್ರಿಗೂ ಶಾಕ್ ಆಗುತ್ತೆ. ನಮಗೆ ಏನಕ್ಕೆ ಇಷ್ಟು ದಿನ ಇಲ್ದಿರುವಂಥ ಕಾವಿನಲ್ಲಿ ಏನಿಂಥ ಬದಲಾವಣೆ, ಹೆಂಗೆ ಈ ಬದಲಾವಣೆ, ಯಾಕೆ ಇಷ್ಟು ಏನೇ ಅವನು ಕಿತಾಪತಿ ಮಾಡಿದ್ರು, ಏನೇ ಅವನು ಏನೇ ಕೊಟ್ರು ಏನೋ ರಿಯಾಕ್ಟ್ ಮಾಡ್ತಾರಲ್ಲ ಕಾವ್ಯ, ಯಾಕೆ ಇವತ್ತು ಅಂತ. ಆಗ ಅನಿಸೋದು, ಆಚೆ ಕಡೆಯಿಂದ ಬಂದಂಥ ಪಾರಿವಾಳಗಳಿಂದ ಕೆಲವೊಂದಷ್ಟು ಸಂದೇಶ ತಲುಪಿದೆ. ಸೊ ತಲುಪಿರೋ ಕಾರಣ ನನ್ನ ಆಟ ನಾನು ಆಡಬೇಕು, ಇವನ ಜೊತೇಲಿದ್ದರೆ ಬರೀ ಇವನಿಂದ ನಾನು ಬೆಳೀತಾ ಇದ್ದೀನಿ ಅನ್ನೋದೊಂದು ಆಚೆ ಕಡೆ ಹೆಸರು ಬರ್ತೈತೆ ಅನ್ನೋದು ಪಾರಿವಾಳಗಳಿಂದ ಕಾವ್ಯನಿಗೆ ವಿಚಾರ ತಲುಪಿದೆ. ಅತಿಥಿಗಳು ಮನೆಗೆ ಬರೋ ಒಂದಿನ ಇಲ್ಲ 2 ದಿನ ಮುಂಚೆ ಕಾವ್ಯನ ತಮ್ಮ ಒಂದು ಪೋಸ್ಟ್ ಹಾಕ್ತಾನೆ ರೀಲ್ಸ್ ಮಾಡಿ. ಯಾರೋ ತುಂಬ ನೆಗೆಟಿವ್ ಆಗಿ ಸ್ಪ್ರೆಡ್ ಮಾಡ್ತಾಯಿದ್ದಾರೆ, ಹಂಗೆ ಮಾಡ್ತಾಯಿದ್ದಾರೆ, ಹಿಂಗೆ ಮಾಡ್ತಾಯಿದ್ದಾರೆ, ಇದಕ್ಕೆಲ್ಲ ಹೆದರ್ಕೊಬಿಡಲ್ಲ ನಾನು, ಹಂಗೆ. ರಜತ್ ಹಾಗೂ ಅವ್ರ ಮಿಸ್ಸಸ್ ಅಕೌಂಟಿಂದ ಬರುವಂಥ ವೀಡಿಯೋಗಳು, ಪೋಸ್ಟ್ಗಳು ಟ್ಯಾಗ್ ಆಗ್ತಾ ಹೋಗುತ್ತೆ ಕಾವ್ಯನಿಗೆ. ಅದು ಹಾಕೋಕ್ಕೆ ರೀಸನ್ ಏನಪ್ಪ ಅಂದರೆ, ಸ್ವಲ್ಪ ದಿನದಿಂದ ಕಾವ್ಯನ ಗಿಲ್ಲಿನ ಡಿವೈಡ್ ಮಾಡ್ಕೊಂಡು ಫ್ಯಾನ್ಸ್ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇನ್ಮೇಲೆ ನಮ್ಮ ಓಟು ಗಿಲ್ಲಿಗೆ ಮಾತ್ರ, ಇನ್ಯಾರಿಗೂ ಹಾಕಲ್ಲ ಅಂತ. ಅಲ್ಲಿ ಟ್ರಿಗರ್ ಆದಂಥವರು ಕಾವ್ಯನ ಕಡೆಯವರು ಗಿಲ್ಲಿ ವಿರುದ್ಧವಾಗಿ, ಗಿಲ್ಲಿ ಫ್ಯಾನ್ಸ್ ವಿರುದ್ಧವಾಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಈಗ ವಿಚಾರ ಆಚೆ ಕಡೆಯಿಂದ ಬಂದಂಥ ಅತಿಥಿಗಳು ಆಚೆ ಕಡೆ ಎಲ್ಲರೂ ಹೆಂಗೆ ಕಾಣ್ತಾ ಇದ್ದೀರಂತ ಸಂದೇಶ ತಲುಪಿಸಿದ್ರು. ಅಲ್ಲಿ ಒನ್ ಮ್ಯಾನ್ ಆರ್ಮಿಯಾಗಿ ಅವ್ನು ಆಡ್ತಾ ಇದ್ದಾನೆ, ನಿಮ್ಮದೇನೂ ಇಲ್ಲ ಆಟ, ನಿಮ್ಮ ಆಟ ನೀವು ಆಡಿ ಅಂತ ಆಚೆ ಕಡೆಯಿಂದ ವಿಚಾರ ತಲುಪಿಸಿದ್ರು. ಈ ವಿಚಾರ ತಿಳಿದ ಮೇಲೆ ಇವ್ರ ಆಟ ಇವ್ರು ಸ್ಟಾರ್ಟ್ ಮಾಡಿದ್ರು. ರಘು ಆಗಿರ್ಬೋದು, ಕಾವ್ಯ ಆಗಿರ್ಬೋದು. ಇನ್ನು ನಾರ್ಮಲಾಗಿ ಬಾಕಿಯವರೆಲ್ಲ ಅವ್ನಿಗೆ ಯಾವತ್ತು ಫೈಟ್ ಕೊಡ್ತಾಯಿದ್ರು, ಟಕ್ಕರ್ ಕೊಡ್ತಾಯಿದ್ರು, ಅವ್ರು ಕೊಡ್ತಿದ್ದ. ಆದರೆ ಜೊತೇಲಿದ್ದವ್ರು ಆಟ ಇವಾಗ ಸ್ಟಾರ್ಟ್ ಮಾಡಿದ್ರು ಅಂದರೆ ಅವ್ರಿಗೆ ಎಲ್ಲೋ ಒಂದು ಕಡೆ ಗಿಲ್ಲಿ ಮುಂದೆ ಹೋಗ್ತಾವನೆ, ನಾವು ನಮ್ಮ ಗಿಲ್ಲಿಯಿಂದ ನಾವು ಅನ್ನೋದು ಆಚೆ ಕಡೆ ಹೆಸರು ಬಂದುಬಿಟ್ಟಿದೆ ಅನ್ನೋದನ್ನು ಅವ್ರು ತಲೆ ಇಟ್ಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೆ ಗೊತ್ತಿಲ್ಲ ವಿಚಾರ. ಗಿಲ್ಲಿ ಅಭಿಮಾನಿಗಳು ಇವ್ರ ಜೊತೇಲಿ ಇರೋದಕ್ಕೋಸ್ಕರನೇ ವೋಟ್ ಮಾಡ್ತಾಯಿದ್ರು. ಇವ್ರದ್ದು ಏನೂ ಇಲ್ಲ ಅಲ್ಲಿ ಪಾತ್ರಗಳು. ಇವ್ರು ತಿಳ್ಕೊಂಬಿಟ್ಟಿರೋದು, ನಾವು ಇಂಡಿವಿಜುವಲಾಗಿ ಆಟ ಆಡಿದ್ರೆ ನಾವು ಹೋಗ್ತೀವಿ, ಇವನ್ನ ನಾವೇನಕ್ಕೆ, ಇವನಿಂದ ಎಲ್ಪ್ ಏನಕ್ಕೆ, ಇಲ್ಲ ಇವನ ಜೊತೆ ಇದ್ದರೆ ಯಾಕೆ, ಅವನ ಜೊತೆ ಇದ್ದರೆ ನಿಮ್ಮ ಹೆಸರು ಬೆಳೀತೈತೆ, ನೀವು ಮುಂದಕ್ಕೆ ಹೋಗ್ತಾ ಇದ್ದೀರಾ. ಇನ್ನೊಂದು 2 ವಾರ 3 ವಾರ ಇಂಡಿವಿಜುವಲಾಗಿ ಆಟ ಆಡಿದ್ರೆ ಇನ್ನೊಂದು 2 ವಾರದಲ್ಲಿ ಎಲ್ಲ ಆಸೆ ಬಂದುಬಿಡ್ತೀರಾ. ಆಮೇಲೆ ನಿನ್ನೆ ಮನೆ ಫೋನ್ ಟಾಸ್ಕಲ್ಲಿ ಎಮ್ಮೆ ಚರ್ಮ ನಿಮ್ಮ ಮಗನಿಗೆ ಅರ್ಥನೇ ಆಗಲ್ವಾ, ಹೆಣ್ಮಕ್ಳ ಜೊತೆ ಬೆಳೆದಿಲ್ವಾ? ಸ್ವಲ್ಪ ನನಗೆ ಬೇಜಾರಾಯ್ತು ಈ ವಿಚಾರಗಳು. ಯಾಕೆ ಅಂದರೆ ಸ್ವಲ್ಪ ಗಿಲ್ಲಿ ಇದನ್ನೆಲ್ಲ ತಿದ್ಕೊಬೇಕು. ಸ್ವಲ್ಪ ಅಂದರೆ ಹೊರಗಡೆಯಿಂದ ಬಂದಿರೋ ಅತಿಥಿಗಳು ಗಿಲ್ಲಿಗೂ ಕೆಲವು ಟಿಪ್ಸ್ ಕೊಟ್ಟಿದ್ರೆ ಗಿಲ್ಲಿ ಇದನ್ನೆಲ್ಲ ಮಾಡ್ತಿರಲಿಲ್ಲ. ಆದರೆ ಗಿಲ್ಲಿಗೆ ಯಾರೇ ಟಿಪ್ಸ್ ಕೊಡಲಿಲ್ಲ. ಅವರೆಲ್ಲ ಏನು ಮಾಡಿದ್ರು, ಅವ್ರ ಅಕ್ಕಪಕ್ಕ ಇರೋರಿಗೆಲ್ಲ ಅಡ್ವೈಸ್ ಮಾಡಿದ್ರು, ಅವನು ಬೆಳೀತಾವನೆ, ನೀವೇನು ಮಾಡ್ತಾಯಿದ್ದೀರಾ ಅಂತ. ಸೊ ಅಲ್ಲಿಗೆ ಗಿಲ್ಲಿ ಏನು ಪಾಪ, ಅವನಿಗೆ ಹೊರಗಡೆ ವಿಚಾರಗಳು ಗೊತ್ತಿಲ್ಲ, ಅವನೇನು ಮಾಡ್ತಾಯಿದ್ದಾನೆ, ಅವನ ಪಾಟ್ಗೆ ಅವನ ಆಟ ಏನು ಆಡ್ತಾನೋ ಆಡ್ಕೊಯ್ತವನೆ. ಆದರೆ ಅಲ್ಲಿ ಚೇಂಜ್ ಆಗಿರೋರು ಯಾರು ಅಂದರೆ ಜೊತೇಲಿದ್ದವರು. ಏಕೆಂದರೆ ಪಾರಿವಾಳಗಳು ಬಂದು ಸುದ್ದಿ ಮುಟ್ಟಿಸ್ತಲ್ಲ, ಸೊ ಎಲ್ಲರೂ ಹುಷಾರಾಗ್ಬಿಟ್ರು. ಆದರೆ ಅವನೇನು ಚೇಂಜ್ ಆಗಬೇಕಾಗಿಲ್ಲ, ಅವ್ನು ಯಾವುದೇ ಕಾರಣಕ್ಕೂ ಅವನ್ನೆಲ್ಲೇನೂ ಬದಲಾವಣೆ ಮಾಡ್ಕೋಬೇಕಾಗಿಲ್ಲ. ನೋಡ್ತಾ ಇರೋ ಕರ್ನಾಟಕ ಜನತೆಗೆ ಅವ್ನು ಹಂಗೆ ಇಷ್ಟ ಆಗ್ತಾಯಿದ್ದಾನೆ. ಸೊ ಅವ್ನು ಹಂಗೆ ಇಷ್ಟಪಡ್ತಾರೆ. ಇವ್ರು ಚೇಂಜ್ ಆಗಿರೋದು ಜನಕ್ಕೆ ಗೊತ್ತಾಗ್ತೈತೆ. ಮುಂದಿನ ದಿನಗಳಲ್ಲಿ ಇವ್ರಿಗೆ ಒಳ್ಳೆ ಪಾಠನೂ ಕಲಿಸ್ತಾರೆ. ನನಗೆ ಇನ್ನೊಂದು ಅನಿಸಿದ್ದೇನಪ್ಪ ಅಂತಂದರೆ, ಒಳಗಡೆ ಯಾರೋ ಒಳಗಡೆ ಟಪ್ ಕಂಟೆಸ್ಟೆಂಟ್ ಇರಲಿಲ್ವಾ? ಹೊರಗಡೆಯಿಂದ ಇವ್ರು 5 ಜನನ ಕರೆಸಿ ಅದರಲ್ಲಿ ಯಾರು ಟಕ್ಕರ್ ಕೊಡ್ತಾರೆ ಅಂತ ಸೆಲೆಕ್ಟ್ ಮಾಡಿ ಅದರಲ್ಲಿ ಇಬ್ಬರನ್ನ ಇಲ್ಲೇ ಬಿಟ್ಟು ಜೊತೇಲಿ ಇದ್ದವ್ರಿಗೆ ಹೊರಗಡೆ ಏನು ನಡೀತಿದೆ ಅನ್ನೋ ಡೀಟೇಲ್ಸ್ನೆಲ್ಲ ಹೇಳಿ ಮತ್ತೆ ಜೊತೇಲಿರೋರನ್ನ ದೂರ ಮಾಡಿ, ಅಂದರೆ ಇನ್ನು ಎಂಥ ಟಫ್ ಕಂಟೆಸ್ಟೆಂಟ್ ಇರಬೇಕು ಗಿಲ್ಲಿ ಅಲ್ವಾ? ನನಗೆ ಅದೇ ಶಾಕಿಂಗ್ ವಿಚಾರ. ಅಂದರೆ
ಸುದೀಪ್ ಸರ್ ಎಕ್ಸ್ಪ್ಲೇನ್ ಮಾಡ್ತವ್ರೆ, ಗಿಲ್ಲಿಯವರೇ ನಿಮ್ಮನ್ನ ನಾವು ಅಗ್ರಿಮೆಂಟ್ ಮಾಡಿಸ್ಕೊಂಡಿದ್ದೆ ಅವಾಗ ಗಿಲ್ಲಿ, ನಾವು ಜನವರಿ ಫೆಬ್ರವರಿಲಿ ನಿಮ್ಮ ಟ್ಯಾಲೆಂಟ್ ನೋಡಿ ಫಸ್ಟೇ ನಿಮಗೆ ನಾವು ಸೆಲೆಕ್ಟ್ ಮಾಡಿದ್ದು, ನಿಮ್ಮ ಟ್ಯಾಲೆಂಟ್ ನೋಡಿ ನಾವು ಕರ್ಕೊಂಬಂದಿದ್ದು. ಅಂಥದ್ರಲ್ಲಿ ನಮ್ಮ ಚಾನಲ್ ಯಾಕೆ ನಿಮ್ಮನ್ನ ನೆಗೆಟಿವ್ ಆಗಿ ತೋರಿಸುತ್ತೆ ಅಂತ. ಅಂದರೆ ಚಾನಲ್ ವಿರುದ್ಧವಾಗಿ ನಾವೆಲ್ಲ ಧ್ವನಿ ಎತ್ತಿದ್ವಲ್ಲ ಗಿಲ್ಲಿ ಅಭಿಮಾನಿಗಳು, ಅದು ತಲುಪಿದೆ. ಆಗ ಅವರು ಕ್ಲಾರಿಫಿಕೇಷನ್ ಕೊಡಬೇಕು. ಅವ್ರು ಕೊಡೋಕ್ಕಾಗಲ್ಲ, ಅವ್ರು ಯಾರ ಮುಖಾಂತರ ಕೊಡಿಸ್ಬೇಕು? ಸುದೀಪ್ ಸರ್ ಮುಖಾಂತರನೇ ಕೊಡಿಸ್ಬೇಕು. ಅದಕ್ಕೆ ಸುದೀಪ್ ಸರ್ ಹೇಳಿದ್ದು, ಯಾವುದೇ ಕಾರಣಕ್ಕೂ ನಿಮ್ಮ ಗೌರವಕ್ಕೆ ಧಕ್ಕೆ ಬರೋಂಗೆ ನಾವು ನಡ್ಕೋತಾ ಇಲ್ಲ, ನಿಮ್ಮನ್ನು ತುಳಿಬೇಕು ಅಂತ ನಾವಿಲ್ಲ, ನಾವು ನಿಮ್ಮನ್ನು ಕರ್ಕೊಂಬಂದಿರೋದೇ ನಿಮ್ಮ ಟ್ಯಾಲೆಂಟ್ ನೋಡಿ ಅಂತ ಸುದೀಪ್ ಸರ್ ಹೇಳೋದು. ಅದು ಖುಷಿ ವಿಚಾರನೇ. ಫಸ್ಟೇ ಇವನು ಸೆಲೆಕ್ಟ್ ಮಾಡವ್ರೆ ಸೀಸನ್ 12ರಲ್ಲಿ ಅಂತ ಅಂದಾಗ ಇನ್ನೂ ಖುಷಿ ವಿಚಾರ. ಆದರೆ ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಗಿಲ್ಲಿ ಅಭಿಮಾನಿಗಳಿಗೆ ಅನ್ನಿಸ್ತಾ ಇರೋದೇನಪ್ಪ ಅಂದರೆ, ಎಲ್ಲೋ ಒಂದು ಕಡೆ ಪ್ರೋಮೋಗಳಲ್ಲಿ ಆಗಲಿ, ತೋರಿಸುವಾಗಲೇ ಆಗ್ಬೋದು, ಎಪಿಸೋಡ್ ತೋರಿಸುವಾಗಲೇ ಆಗಲಿ, ಆದಷ್ಟು ನೆಗೆಟಿವಿಟಿಯಾಗಿ ಗಿಲ್ಲಿನ ತೋರಿಸ್ತಾ ಇದ್ದಾರೆ. ಯಾವುದೇ ಪ್ರೋಮೋ ನೋಡಲಿ, ಗಿಲ್ಲಿಗೆ ಯಾರೋ ಬೋದಿರ್ತಾರೆ, ಇಲ್ಲ ಇವನು ಯಾರಿಗೋ ಬೋದಿರ್ತಾನೆ, ಬರೀ ನೆಗೆಟಿವ್ ಆಗಿರುತ್ತೆ. ಎಲ್ಲ ಪ್ರೋಮೋಗಳು ನೆಗೆಟಿವ್ ಆಗಿರುತ್ತೆ. ಆಮೇಲೆ ನಿನ್ನೆ ನೈಟು ಸುದೀಪ್ ಸರ್ ಮಾತಾಡಿದ್ಮೇಲೆ ಆ ಸೀನ್ನ ತೋರಿಸೋವಂಥ ಅವಶ್ಯಕತೆ ಏನಿತ್ತು? ಮುಗ್ದೋಗಿತ್ತು ಪ್ರೋಗ್ರಾಮು. ಅಂಥ ಸೀನ್ ಎಷ್ಟು ಸಿಗಲ್ಲ ನಿಮಗೆ? ಮನೆಯಲ್ಲಿರೋರಿಗೆಲ್ಲ ಪರ್ಸ್ನಲಾಗಿ ಎಲ್ಲ ತಗೊಂತೀನಿ ಅಂತಂದರೆ, ಅಷ್ಟೊಂದು ಸೀನ್ಗಳನ್ನೆಲ್ಲ ನಾವು ಯೂಸ್ ಮಾಡ್ಕೋತೀವಿ ಅಂದರೆ, ನೆಗೆಟಿವ್ ಸ್ಪ್ರೆಡ್ ಮಾಡಲೇಬೇಕು ಅಂದರೆ ಹೆಂಗೆ ಬೇಕಾದರೂ ಮಾಡ್ತಾರೆ. ಸ್ಟಾರ್ಟಿಂಗಲ್ಲಿ ಒಳ್ಳೆ ಕಂಟೆಂಟ್ಗಳು, ಅವ್ನು ನಗಿಸೋದು ಎಲ್ಲನೂ ಹಾಕೊಂಬಂದರು. ಈ ನಡುವೆ ಬರೀ ನೆಗೆಟಿವೇ ಕಂಟೆಂಟ್ಗಳನ್ನೇ ಹಾಕ್ತವ್ರೆ. ಸೊ ನನಗದು ಸ್ವಲ್ಪ ಬೇಜಾರಾಯಿತು. ಸ್ವಲ್ಪ ಆದಷ್ಟು ಗಿಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ನೋಡ್ಕೊಂಡು ಅವ್ರ ಜೊತೆಲಿ ಇತ್ಕೊಂಡು ಆಟ ಆಡ್ಕೊಂಡು ಹೋದರೆ ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ನಾವೆಲ್ಲ ನೀನು ಒಳ್ಳೆ ಆಟ ಆಡ್ತಾಯಿದ್ದೀವಿ ಅಂತ ಓಟ್ಗಳು ಮಾಡ್ತಾಯಿದ್ದೀವಿ, ಆದರೆ ಒಳಗಡೆ ಆಡಬೇಕಾಗಿರೋ ಆಟನ ಗಿಲ್ಲಿನೇ. ಆದರೆ ನಾವು ಏನೇ ಮಾತಾಡಿದ್ರು, ಏನೇ ವಿಡಿಯೋ ಮಾಡಿದ್ರು ಒಳಗಡೆ ಅವ್ನಿಗೆ ವಿಚಾರ ತಲುಪಲ್ಲ. ಆದರೆ ಗೆಸ್ಟಾಗಿ ಯಾರಾದರೂ ಕೊನೆ ವಾರಗಳಲ್ಲಿ ಹೋದಾಗ ಅವ್ರೇನಾದರೂ ಹೊರಗಡೆ ಜನ ಹಿಂಗಿದೆಯಪ್ಪ, ನೀನು ಹಿಂಗೆ ನೋಡ್ತವ್ರೆ, ನೀನು ಹಿಂಗೆ ಮಾಡ್ತಾ ಇರೋದು, ಇದು ಮಾಡಬೇಡ, ಇದು ಮಾಡು ಅಂತ ಹೇಳ್ದಾಗ ಗೊತ್ತಾಗುತ್ತೆ. ಬಿಟ್ಟರೆ ನಾವು ಎಷ್ಟೇ ಬಡ್ಕೊಂಡ್ರೂ ಒಳಗಡೆ ವಿಚಾರ ತಲುಪಲ್ಲ. ಅವ್ನಿಗೆ ಗೊತ್ತಾಗ್ತಾಯಿಲ್ಲ. ಗಿಲ್ಲಿಗೆ ಕಾವು ಅಂದಾಗ ಅವಳು ರಿಯಾಕ್ಟ್ ಮಾಡ್ತಾಳೆ ಗೊತ್ತಾ, ಅದು ಅವ್ನಿಗೆ ಹರ್ಟ್ ಆಗ್ತಾಯಿತ್ತೋ ಗೊತ್ತಿಲ್ಲ, ನಮಗಂತೂ ಸಿಕ್ಕಾಬಟ್ಟೆ ಹರ್ಟ್ ಆಗ್ತಾಯಿದೆ. ಯಾಕಾದರೂ ಅವಳನ್ನು ಮಾತಾಡಿಸ್ತಾನಪ್ಪ, ಯಾಕಾದರೂ ಅವಳ ಹೆಸ್ರು ತಗೋತಾನಪ್ಪ, ಇವನು ಆಡಿದ್ರೆ ಆಗಲ್ವಾ, ಅವಳ ಹೆಸ್ರು ಹೇಳ್ದೆ ಸುಮ್ಮನಿರೋಕ್ಕಾಗಲ್ವಾ, ಯಾಕೆ ಅವಳ ಹೆಸ್ರು ಹೇಳ್ತಾನೆ, ಅವಳಿಗೆ ಇಷ್ಟ ಇಲ್ದಾದ್ಮೇಲೆ ಯಾಕೆ ಮಾತಾಡಿಸ್ತಾನೆ, ಈ ಥರ ಎಲ್ಲ ಅನಿಸ್ಬಿಡುತ್ತೆ ನಮಗೆ. ಅವಳ ವಿಚಾರಕ್ಕೆ ಹೋಗದೆ ನೀನು ಆಟ ಆಡಪ್ಪ ಅಂತಲೇ ನಮ್ಗನ್ನಿಸ್ತಾ ಇರೋದು. ಆದಷ್ಟು ಬೇಗ ಯಾರಾದರೂ ಒಳಗಡೆ ಹೋಗಿ ಈ ವಿಚಾರಗಳನ್ನ ಗಿಲ್ಲಿಗೆ ತಲುಪಿಸ್ಲಿ, ಇಂಡಿವಿಜುವಲಾಗಿ ಆಟ ಆಡಲಿ. ಯಾರನ್ನ ಸ್ನೇಹನೂ ಬೇಡ, ಯಾವ ಪ್ರೀತಿನೂ ಬೇಡ. ಕೋಟ್ಯಾಂತರ ಜನ ನಿನ್ನನ್ನು ಪ್ರೀತಿಸ್ತವ್ರೆ, ಮನೆ ಒಳಗಡೆ ಮನೆ ಹೊರಗಡೆ. ಆದರೆ ಕೆಲವೊಂದಷ್ಟಂತೂ ಚೇಂಜಸ್ ಆಗಿದೆ ಅತಿಥಿಗಳು ಬಂದಮೇಲೆ. ಯಾರೂ ಏನೂ ಮಾಡೋಕ್ಕಾಗಲ್ಲ. ಬಟ್ಟು ಜೊತೆಲಿದ್ದವರು ಡೈವರ್ಟ್ ಆಗೋದ್ರು. ಕಪ್ಪು ಹಣ ಎಲ್ಲ ಹೌದು, ಕಪ್ಪು ಹಣಕ್ಕೋಸ್ಕರನೇ ಎಲ್ಲ ಬಂದಿರೋದು, ಗೇಮ್ ಆಡ್ತಿರೋದು ಎಲ್ಲ. ಆದರೆ ನಾವು ಜೊತೇಲಿ ಕೂತ್ಕೊಂಡು ಮಾತಾಡಿದ ತಕ್ಷಣಕ್ಕೆ, ಒಂದಿನ ಕಿತ್ತಾಡಿದ ತಕ್ಷಣಕ್ಕೆ ಅವ್ರನ್ನ ಶತ್ರು ಮಿತ್ರ ಅಂತ ಹಿಂಗೆಲ್ಲ ಅನ್ಕೊಳ್ಳೇಬಾರ್ದು. ಯಾರು ಯಾವಾಗ ಹೆಂಗೆ ಚೇಂಜ್ ಆಗ್ತಾರೆ ಅಂತಲೇ ಗೊತ್ತಿಲ್ಲ. ಆದರೆ ನೆನ್ನೆ ಎಪಿಸೋಡು ಲಾಸ್ಟು ನನಗೆ ಸಿಕ್ಕಾಪಟ್ಟೆ ಬೇಜಾರಾಯ್ತು ಅದಂತೂ. ಇನ್ಮೇಲೆ ಗಿಲ್ಲಿ ಹುಷಾರಾಗಿ ನೋಡ್ಕೊಂಡು ಆಟ ಆಡಬೇಕು, ಯಾರನ್ನೂ ನಂಬಾರ್ದು. ಅದು ಗಿಲ್ಲಿ ಮಾತ್ರ ಅಲ್ಲ, ಗಿಲ್ಲಿ ಅಭಿಮಾನಿಗಳು ಅಷ್ಟೇ. ಯಾರು ವೋಟ್ ಮಾಡೋದು ಮರಿಬೇಡಿ, ದಯವಿಟ್ಟು ವೋಟ್ಗಳು ಮಾಡಿ. ಫಸ್ಟ್ ಟೈಮ್ ಯಾರಾದರೂ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ RMC ಕನ್ನಡಿಗ KA42, ಫೇಸ್ಬುಕ್ಕಲ್ಲಿ RMC ಮಧು ಅಂತ ಇದೆ. ದಯವಿಟ್ಟು ಎಲ್ಲ ಪೇಜನ್ನು ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರ.